ಸೊ ಎರಡು ಹಂತಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ, ಲೋಕಸಭಾ ಚುನಾವಣೆ ಈಗೇನಾದರೂ ನೀವು ಎಂಟರ್ ಆಗಿದ್ರೆ ಎರಡು ಪ್ರಮುಖ ಡೇಟ್ಗಳನ್ನು ಗುರುತು ಮಾಡ್ಕೊಳ್ಳಿ. ಒಂದು 26ನೇ ಏಪ್ರಿಲ್, ಹಾಗೆಯೇ 7ನೇ ಮೇ. ಇವೆರಡೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೆಯುವ ದಿನಾಂಕ. ಫಲಿತಾಂಶ 4 ಜೂನ್. ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿರೋ ಹಾಗೆ ಮಳೆಗಾಲ ಆರಂಭ ಆಗುವಂಥ ಸಮಯ. ಮಳೆಯ ಜೊತೆಗೆ ಈ ಗೆಲುವು ಸೋಲಿನ ಮಳೆ ಹಿತ ಯಾರಿಗೆ, ಇದೆಲ್ಲವೂ ಕೂಡ 4ನೇ ಜೂನಿಗೆ ಗೊತ್ತಾಗುತ್ತೆ. ಯಾರು ಮುಂದಿನ 5 ವರ್ಷಗಳ ಕಾಲ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ, ಅದು 4ನೇ ಜೂನ್. ಜೊತೆಗೆ 4 ರಾಜ್ಯಗಳ ಆಂಧ್ರ, ಸಿಕ್ಕಿಂ, ಒಡಿಶಾ, ಅರುಣಾಚಲ್ ಪ್ರದೇಶ ಇವರ ಒಂದು ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ನ ರಿಸಲ್ಟ್ ಕೂಡ ಜೂನ್ 4ನೇ ತಾರೀಕೆ ಪ್ರಕಟ ಆಗಲಿದೆ. ಸೊ ನಿಮಗೆ ಬೇರೆ ಬೇರೆ ಫೇಸ್ಗಳ ಡೀಟೇಲ್ಸನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಎಲೆಕ್ಷನ್ ಕಮಿಷನ್ ಅಲ್ಲಿ ಸ್ಲೈಡ್ಗಳನ್ನು ಪ್ಲೇ ಮಾಡ್ತು, ಸೊ ಅದರ ಒಂದು ಡೀಟೇಲನ್ನು ಕೂಡ ನಿಮಗೆ ನೀಡ್ತಾ ಇದ್ದೀವಿ. ಗೆಜೆಟ್ ನೋಟಿಫಿಕೇಷನ್ನ ಡೇಟ್ ಯಾವುದು, ಅದಾದಮೇಲೆ ಯಾವಾಗ ಈ ನಾಮಪತ್ರವನ್ನು ಹಿಂಪಡೆಯುವಂಥ ಡೇಟ್ ಇದೆ, ಇದರ ಬಗ್ಗೆ ಕೂಡ ಮುಂದಿನ ಹಂತದಲ್ಲಿ ನಿಮಗೆ ನೀಡ್ತಾ ಹೋಗ್ತೀವಿ. ಸೊ ಏನು ಎರಡನೇ ಹಂತ, ಮೊದಲ ಹಂತ ಏನು ರಾಜ್ಯದಲ್ಲಿ ನಡೆಯುತ್ತೆ 26 ಏಪ್ರಿಲ್. ಅದರ ಜೊತೆಗೆ ರಾಜಸ್ಥಾನದಲ್ಲೂ ಕೂಡ ಎಲೆಕ್ಷನ್ ಇದೆ. ಇನ್ನು ಮಧ್ಯಪ್ರದೇಶ, ಮಹಾರಾಷ್ಟ್ರ, ಹಾಗೆಯೇ ಛತ್ತೀಸ್ಗಢ, ಇನ್ನು ಪಂಜಾಬ್ ಭಾಗದಲ್ಲೂ ಕೂಡ ಎಲೆಕ್ಷನ್ ಇರುತ್ತೆ. ಆ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ, ಕರ್ನಾಟಕದ ಜೊತೆಗೆ ಈ ರಾಜ್ಯಗಳು ಕೂಡ, ಇನ್ನು ಕೇರಳ ಮತ್ತು ದಕ್ಷಿಣ ಕರ್ನಾಟಕ ಒಟ್ಟಿಗೆ ಒಂದು ಮತದಾನದ ದಿನವನ್ನು ಹೊಂದಿರೋದು. ಸೊ ಕರ್ನಾಟಕದ ಡೀಟೇಲ್ಸನ್ನು ನಿಮಗೆ ಭಾಳ ವಿವರವಾಗಿ TV9 ನೀಡ್ತಾ ಬರ್ತಾ ಇದೆ. ನೀವು ಬಾಟಮ್ ಲೈನಲ್ಲೂ ಕೂಡ ಅದನ್ನು ಗಮನಿಸ್ಬೋದು. 26ನೇ ತಾರೀಕು ಏಪ್ರಿಲ್ 14 ಕ್ಷೇತ್ರಗಳಿಗೆ ಈ ಎಲೆಕ್ಷನ್ ಪ್ರಕ್ರಿಯೆ ನಡೆಯಲಿದೆ. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರಿನ ಜನರಿಗೆ 26ನೇ ತಾರೀಕು ಏಪ್ರಿಲ್ ಬೆಂಗಳೂರು ಬಿಟ್ಟು ಹೋಗಬೇಡಿ ಆ ಟೈಮ್ನಲ್ಲಿ. ಯಾಕಂದರೆ ಬೆಂಗಳೂರಿನಲ್ಲೇ ಓಟ್ ಇರುವಂಥವ್ರು ಓಟ್ ಮಾಡಿ, ನಂತರ ಶನಿವಾರ ಭಾನುವಾರ ಹೇಗೂ ರಜಾ ಇದ್ದೇ ಇರುತ್ತೆ, ವೀಕೆಂಡ್. ಸೊ ಅವತ್ತು ಹೊರಗಡೆ ಹೋಗುವಂಥದ್ದು ಇದ್ದರೆ ಹೋಗ್ಬೋದು. ಈ ಬಗ್ಗೆ ಪ್ರಮೋದ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಮೋದ್, ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ದಂಥ ಡೇಟ್, ಒಟ್ಟು 7 ಫೇಸ್ಗಳಲ್ಲಿ ಈ ಚುನಾವಣಾ ಪ್ರಕ್ರಿಯೆ ನಡೀತಾ ಇದೆ. ಸೊ ಇವತ್ತು ಎಲೆಕ್ಷನ್ ಕಮಿಷನ್ ಏನು ಪ್ರೆಸ್ ಮೀಟ್ ಅನ್ನು ಮಾಡ್ತು, ಅದರ ಒಂದಷ್ಟು ಹೈಲೈಟ್ಸ್ ಅನ್ನು ತಿಳಿಸೋದಾದ್ರೆ ಯಾವೆಲ್ಲ ವಿಚಾರಗಳು ಪ್ರಮುಖವಾಗಿದ್ವು ಅಂತ? ಅವಿನಾಶ್, ಅತ್ಯಂತ ಪ್ರಮುಖವಾಗಿ ಸುಮಾರು 97 ಕೋಟಿ ಜನ ಈಗ ಮತದಾನವನ್ನು ಮಾಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಕೂಡ 7 ಹಂತದಲ್ಲಿ ಮತದಾನ ಮಾಡಲಾಗಿದೆ. 7 ಹಂತದ ಮತದಾನವನ್ನು ನಾವು ವಿಶ್ಲೇಷಣೆ ಮಾಡೋದೇ ಆದರೆ ಕಳೆದ ಬಾರಿ ಕೂಡ 2019 ಕೂಡ 7 ಹಂತದ ಮತದಾನ ಆಗಿತ್ತು. ಈಗ 2024ರಲ್ಲಿ ಹೇಗೆ ಇದನ್ನು ವಿಭಜನೆ ಮಾಡಲಾಗಿದೆ ಅಂದರೆ ಇಡೀ ಸಂಪೂರ್ಣ ಭಾರತದ ವಿವಿಧ ರಾಜ್ಯಗಳನ್ನು ಹೇಗೆ ಡಿವೈಡ್ ಮಾಡಿ ಯಾವ ರೀತಿ ಮತದಾನದ ಪ್ರಕ್ರಿಯೆಗಳಿಗೆ ಚಾಲನೆ ಕೊಡಲಾಗಿದೆ ಅನ್ನೋದನ್ನು ನೋಡೋದಾದರೆ 3 ವಿಚಾರಗಳಲ್ಲಿ ಅತ್ಯಂತ ಪ್ರಮುಖವಾಗಿ ಎಲೆಕ್ಷನ್ ಕಮಿಷನ್ ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡಿದೆ. ಮೊದಲನೇದಾಗಿ ಇಲ್ಲಿ ಸೆಕ್ಯೂರಿಟಿ ವಿಚಾರ, ಅಂದರೆ ಯಾವುದೇ ಚುನಾವಣೆ ಆಗುವಂಥ ಸಂದರ್ಭದಲ್ಲಿ ಅದರ ಪಾರದರ್ಶಕತೆಯನ್ನು ಮೇಂಟೈನ್ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಸೆಕ್ಯೂರಿಟಿ ಅನ್ನೋದು ಅತ್ಯಂತ ಮಹತ್ವದ್ದಾಗುತ್ತೆ. ನೀವು ಮೊದಲ ಹಂತದ ಚುನಾವಣೆಯನ್ನು ತೆಗೆದುಕೊಂಡಂತೆ ಆದರೆ ಮೊದಲ ಹಂತದ ಚುನಾವಣೆಯಲ್ಲಿ ಸಾಕಷ್ಟು ರಾಜ್ಯಗಳನ್ನು ನೋಡಿದ್ರೆ, ಪಕ್ಕ ತಮಿಳುನಾಡು ಇರ್ಬೋದು, ಈಶಾನ್ಯ ರಾಜ್ಯಗಳಿರ್ಬೋದು, ಬೇರೆ ಬೇರೆ ರಾಜ್ಯ, ಇನ್ಫ್ಯಾಕ್ಟ್ ರಾಜಸ್ಥಾನ ಅಥವಾ ಕಾಶ್ಮೀರದ ಕೆಲ ರಾಜ್ಯಗಳಿರ್ಬೋದು. ಅಂದರೆ ಸಾಮಾನ್ಯವಾಗಿ ಪ್ಯಾಟರ್ನ್ ಹೇಗಿರುತ್ತಪ್ಪ ಅಂದರೆ ಅಕ್ಕಪಕ್ಕದ ರಾಜ್ಯಗಳನ್ನು ಮೊದಲಿಗೆ ಮುಗಿಸ್ಕೊಂಡು, ಅಂದರೆ ಅಲ್ಲೇ ಒಂದೇ ಸಮನೆ ವೋಟಿಂಗನ್ನು ಮಾಡಿ ಒಂದೇ ಸಮನೆ ಮತದಾನ ಪ್ರಕ್ರಿಯೆಯನ್ನು ಮುಗಿಸಿ ಪಕ್ಕದ ರಾಜ್ಯಗಳಿಗೆ ಅಥವಾ ಇನ್ನಿತರ ಭಾಗದ ರಾಜ್ಯಗಳಿಗೆ ಹೋಗುವಂಥ ಸಾಮಾನ್ಯ ಒಂದು ಕ್ಯಾಟಗರಿ ಇರುತ್ತೆ. ಆದರೆ ಇಲ್ಲಿ ಸೆಕ್ಯೂರಿಟಿ ಕಾರಣಗಳಿಂದ, ಅಂದರೆ ತಮಿಳುನಾಡಲ್ಲೂ ಏಕಕಾಲದಲ್ಲಿ ಆಗ್ತಾ ಇದೆ, ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಹೇಗಾಗ್ತಾ ಇದೆ, ಮೂವಬಿಲಿಟಿ ಅಂದರೆ ನಮ್ಮ ಭದ್ರತಾ ಸಿಬ್ಬಂದಿಗಳ ಮೂವಬಿಲಿಟಿ ಇರುತ್ತೆ, ಅವರ ಅವೈಲಬಿಲಿಟಿ ಇದೆ. ಅಕ್ಕಪಕ್ಕದಲ್ಲಿ ನಾಳೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆದರೂ ಕೂಡ ಅದರಿಂದ ಯಾವುದೇ ರೀತಿಯಂಥ ತೊಂದರೆಗಳಾಗಬಾರ್ದು. ಈ ಒಂದು ಕಾರಣಕ್ಕೋಸ್ಕರ ಒಂದು ಆ ಡಿಸ್ಟೆನ್ಸನ್ನು ಕೂಡ ಮೇಂಟೈನ್ ಮಾಡ್ತಾ ಏಕಕಾಲಕ್ಕೆ ಅಲ್ಲಿ ಎಷ್ಟೆಷ್ಟು ಸಂಖ್ಯೆಯಲ್ಲಿ ಕ್ಷೇತ್ರಗಳಿದೆ ಆ ಕ್ಷೇತ್ರಗಳನ್ನು ವಿಂಗಡಿಸಲಾಗಿದೆ. ಇದು ಒಂದು ಭಾಗ. ಅಟ್ ದ ಸೇಮ್ ಟೈಮ್ ಈ ಒಂದು ಸಂದರ್ಭದಲ್ಲಿ ಅಂದರೆ ಏಪ್ರಿಲ್ ಮತ್ತು ಮೇ ಭಾಗದಲ್ಲಿ ಬಿಸಿಲಿನ ಧಗೆ ಕೂಡ ಹೆಚ್ಚಾಗಿರುತ್ತೆ, ಬಿಸಿಲು ಕೂಡ ಸಾಕಷ್ಟು ಇರುತ್ತೆ. ಹೀಗಾಗಿ ಇದರ ಪರಿಣಾಮ ಚುನಾವಣೆಯ ಮತದಾನದ ಮೇಲೆ ಬೀಳಬಾರ್ದು. ಈ ಕಾರಣಕ್ಕೋಸ್ಕರ ಆಯ್ದು ಅದನ್ನು ತುಂಬ ವಿವರವಾಗಿ ಆಯಾ ಭಾಗದಲ್ಲಿ ಯಾವ ರೀತಿಯಂಥ ಸಮಸ್ಯೆಗಳು ಬರುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ಪರಿಗಣಿಸಿ ಮಾಡಲಾಗಿದೆ. ಹಾಗೆಯೇ ಮತ್ತೊಂದು ಪ್ರಮುಖವಾದಂಥ ವಿಚಾರ ಅಂದರೆ ಪ್ರಮುಖ ಪರೀಕ್ಷೆಗಳು, IIT, IIM ಸೇರಿದಂತೆ ಅಥವಾ ಇನ್ನಿತರ ಪ್ರಮುಖ ಪರೀಕ್ಷೆಗಳಿರ್ಬೋದು, ಶಾಲಾ ಕಾಲೇಜಿನ ಅಥವಾ ಇನ್ನಿತರ ವಿವಿಧ ರಾಜ್ಯಗಳಲ್ಲಿ ಪರೀಕ್ಷೆಗಳನ್ನು ಕೂಡ ಎಲ್ಲವನ್ನೂ ಕೂಡ ನೋಡಿ ಅಳೆದು ತೂಗಿ ಪ್ರತಿಯೊಂದು ಹಂತದಲ್ಲೂ ಕೂಡ ಕ್ಲಿಯರ್ ಆದಮೇಲೆ ಅದಾದ ಬಳಿಕ ವಿಂಗಡಣೆಯನ್ನು ಮಾಡಲಾಗಿದೆ. ಹಾಗೆ ಮತ್ತೊಂದು ವಿಚಾರ ಅಂದರೆ ಕರ್ನಾಟಕದ ಬಗ್ಗೆ ಹೇಳೋದಾದ್ರೆ ಅವಿನಾಶ್, ಕರ್ನಾಟಕದಲ್ಲೂ ಕೂಡ 2 ಹಂತದ ಮತದಾನ ಮತ್ತೆ ಆಗ್ತಾ ಇದೆ. ಇಲ್ಲೂ ಕೂಡ ಎಕ್ಸ್ಪೆಕ್ಟೆಡ್ ರೀತಿಯೇ ದಕ್ಷಿಣ ಮತ್ತು ಉತ್ತರ ಕರ್ನಾಟಕವನ್ನು ಡಿವಿಷನ್ ಮಾಡಿ ಮತದಾನವನ್ನು ಮಾಡಲಾಗ್ತದೆ. ಕರ್ನಾಟಕದ ಬಗ್ಗೆ ಹೇಳೋದಾದರೆ 2 ಪ್ರತ್ಯೇಕವಾದಂಥ ಸಂದರ್ಭದಲ್ಲಿ ಮತದಾನ ಆಗ್ತಾ ಇದೆ. ಪಕ್ಕದ ಕೇರಳ ಕೆಲವೊಂದು ಸಂದರ್ಭದಲ್ಲಿ, ಇನ್ಫ್ಯಾಕ್ಟ್ ಮೊದಲ ಹಂತದ ಜೊತೆಗೆ ನಾವು ಕೂಡ ಕೇರಳದಲ್ಲೇ ಇದು ಮಾಡ್ತೀವಿ. ಇದೆಲ್ಲವನ್ನೂ ಕೂಡ ಅಳೆದು ತೂಗಿ ನೋಡೋದಾದರೆ ಇಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ಅಂದರೆ ಒಂದು ಯಾವ ರೀತಿ ಮತದಾನ ಪ್ರಕ್ರಿಯೆಗೆ ಅನುಕೂಲ ಆಗಿರಬೇಕು, ಸೆಕ್ಯೂರಿಟಿ ಕಾರಣಗಳಿಂದ ಹೇಗಿರಬೇಕು, ಹಾಗೆ ಮೂವಬಿಲಿಟಿ ಅಂದರೆ
ಚುನಾವಣಾ ಸಿಬ್ಬಂದಿ ಹಾಗೂ ಭದ್ರತಾ ಸಿಬ್ಬಂದಿ ಮುಂದಿನ ದಿನಗಳಲ್ಲಿ ತಯಾರಿ ಹಾಗೂ ಅದರ ಮೂವಬಿಲಿಟಿ ಅಂತ ಅದೆಲ್ಲವನ್ನೂ ಕೂಡ ಪರಿಗಣಿಸಿ ಮಾಡಲಾಗಿದೆ. ಒಟ್ಟಿನಲ್ಲಿ ಈ ಹಂತದ ಮತದಾನ ಇದೆ, 2 ಹಂತದ ಮತದಾನ ಆಗಿರುವಂತಹ ಹಿನ್ನೆಲೆಯಲ್ಲಿ ಚುನಾವಣಾ ಪ್ರಚಾರದ ಅಬ್ಬರ ಕೂಡ ತುಂಬ ಜೋರಾಗಿರುತ್ತೆ. ಚುನಾವಣಾ ಪ್ರಚಾರದಕ್ಕೂ ಕೂಡ ರಾಜಕೀಯ ಪಕ್ಷಗಳಿಗೆ ಹೆಚ್ಚಿನ ಸಮಯ ಕೂಡ ಸಿಗುತ್ತೆ. ಅಂದರೆ ಈಗ ಚುನಾವಣೆ ನೋಡೋದೇ ಆದರೆ ರಾಜಕೀಯ ಪಕ್ಷಗಳು 2 ಪ್ರತ್ಯೇಕ ತಂಡವಾಗಿ ಅಥವಾ 2 ಪ್ರತ್ಯೇಕ ಕಾನ್ಸೆಪ್ಚುಲೈಸೇಷನ್ಸ್ ಆಗಿ 2 ಭಾಗದಲ್ಲಿ ಕಾನ್ಸಂಟ್ರೇಟ್ ಮಾಡಿ ಇನ್ನಷ್ಟು ಫೋಕಸ್ಡ್ ಆಗಿ ಪ್ರಚಾರ ಮಾಡುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಚುನಾವಣೆ ಅಬ್ಬರ ಕೂಡ ಜಾರುತ್ತೆ. ಒಟ್ಟಿನಲ್ಲಿ ಈ ಒಂದು ಎಕ್ಸೈಸ್ ಏನಿದೆ ಅಥವಾ ಈ ಒಂದು ಶೆಡ್ಯೂಲ್ ಇಂದ ಎಷ್ಟು ಸುಲಭವಾಗಿರಲಿಲ್ಲ. ಎಲ್ಲ ರೀತಿಯಾದಂಥ ಪ್ರಕ್ರಿಯೆಗಳನ್ನು ನೋಡಿ, ಜೊತೆಗೆ ಹಬ್ಬಗಳು ಕೂಡ ಬರ್ತಾ ಇದೆ. ಇನ್ಫ್ಯಾಕ್ಟ್ ಉತ್ತರ ಭಾರತದಲ್ಲಿ, ಬಿಹಾರದಲ್ಲಿ, ಜಾರ್ಖಂಡಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಕೆಲ ಪ್ರಮುಖ ಹಬ್ಬಗಳು ಬರುತ್ತೆ. ಹೀಗಾಗಿ ಅದೆಲ್ಲವನ್ನೂ ಕೂಡ ಪರಿಗಣಿಸಿ ಮತದಾನದ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಅವಿನಾಶ್, ಧನ್ಯವಾದ ಪ್ರಮೋದ್. ಎಲೆಕ್ಷನ್ನ ಒಂದಷ್ಟು ಇನ್ಸೈಟ್ಸ್ ಅನ್ನ ನೀಡ್ತಾ ಇದ್ರು ಪ್ರಮೋದ್. ಈಗ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಏನೆಲ್ಲ ಮುಖ್ಯ ಆಗುತ್ತೆ ಅಂತಂದ್ರೆ, ಆಗಲೇ ಪ್ರಮೋದ್ ಹೇಳಿದ ಹಾಗೆ ಮೂವೇಬಿಲಿಟಿ ಅಂದರೆ ಬರುವಂಥ ಭದ್ರತಾ ಸಿಬ್ಬಂದಿ ಅವರು ಮೂವ್ ಆಗುವಂಥ ಬೇಕಾಗುವಂಥ ಸಮಯ, ಹಾಗೇನೆ ಹಬ್ಬ ಹರಿದಿನಗಳು, ಇದು ಕೂಡ ಭಾಳ ಮುಖ್ಯ ಆಗುತ್ತೆ. ಕೆಲವೊಂದು ರಾಜ್ಯಗಳಾಗಲೇ ಎಲೆಕ್ಷನ್ ಕಮಿಷನ್ ಅವರು ತಿಳಿಸ್ತಾ ಇದ್ರು, ಒಂದಷ್ಟು ಕಡೆ ಹಬ್ಬ ಇರೋಂಥ ಕಾರಣ ಒಂದಷ್ಟು ಚೇಂಜಸ್ಗಳನ್ನು ಮಾಡ್ಕೊಂಡಿದ್ದೀವಿ. ಸೊ ಇದೆಲ್ಲವೂ ಕೂಡ ಗಮನದಲ್ಲಿ ಇಟ್ಕೊಂಡು ಎಲೆಕ್ಷನನ್ನು ಅನೌನ್ಸ್ ಮಾಡಲಾಗಿದೆ. ಇನ್ನು ಸೆಕ್ಯೂರಿಟಿ ವಿಚಾರ, ಇದು ಭಾಳ ಮುಖ್ಯ ಆಗುತ್ತೆ. ಸೊ ಎಲ್ಲೆಲ್ಲಿ ಜಿಯೋಗ್ರಫಿಕಲ್ ಕಂಡೀಷನ್ ಬಗ್ಗೆ ಕೂಡ ಎಲೆಕ್ಷನ್ ಕಮಿಷನ್ ಅವರು ಮಾತನಾಡ್ತಾ ಇದ್ರು. ನಾವು ಇದರ ಬಗ್ಗೆ ಗಮನ ಹರಿಸಿದ್ದೀವಿ. ಕೆಲವೊಂದಷ್ಟು ಕಡೆ ಈ ಹಣಬಲ ಅನ್ನೋದು ಹೆಚ್ಚಿರುತ್ತೆ, ಇನ್ನೊಂದು ಕಡೆ ಶಕ್ತಿ ತೋರಿಸುವಂಥದ್ದು, ಇಂಥದ್ದೆಲ್ಲವನ್ನು ಕೂಡ ನಾವು ಗಮನಿಸಿದ್ದೀವಿ. ಕಠಿಣ ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ ಈ ಹಣದ ವಿಚಾರವಾಗಿ ಅಥವಾ ಏನಾದರೂ ಆಮಿಷಗಳನ್ನು ಒಡ್ಡುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಏನೋ ಡೇಟ್ ವಿಚಾರವಾಗಿ ನಾವು ಬರೋದಾದರೆ ಒಟ್ಟು 7 ಹಂತದಲ್ಲಿ ಎಲೆಕ್ಷನ್ ನಡೆಯಲಿದೆ. ಅದರ ಸಂಪೂರ್ಣವಾದಂಥ ವಿಸ್ತೃತ ಡೀಟೇಲ್ ಈಗ TV9 ಸ್ಕ್ರೀನ್ನಲ್ಲಿ ನೀವು ಗಮನಿಸ್ತಾ ಇದ್ದೀರಾ. 19th ಏಪ್ರಿಲ್ ಮೊದಲ ಹಂತದ್ದು, ಅದಾದಮೇಲೆ 1ನೇ ಜೂನ್ ಕೊನೆಯ ಹಂತದ ಒಂದು ಎಲೆಕ್ಷನ್ ಪ್ರಾಸೆಸ್ ನಡೆಯಲಿದೆ, ಮತದಾನ ಪ್ರಕ್ರಿಯೆ. ಅದರಲ್ಲಿ ನಾವು ಭಾಳ ಅಂಡರ್ಲೈನ್ ಮಾಡಬೇಕಾಗಿರೋದು ಅಂತಂದರೆ ಅದು 26 ಏಪ್ರಿಲ್ ಹಾಗೆಯೇ 7 ಮೇ, ಅದೆರಡೂ ಕೂಡ ರಾಜ್ಯದಲ್ಲಿ ಚುನಾವಣೆ ನಡೆಯುವಂಥ ದಿನಾಂಕ. ಇದರ ಜೊತೆಗೆ ಆಂಧ್ರ, ಸಿಕ್ಕಿಂ, ಒಡಿಶಾ, ಅರುಣಾಚಲದಲ್ಲಿ ಇದು ವಿಧಾನಸಭಾ ಎಲೆಕ್ಷನ್ ಕೂಡ ಆಗುತ್ತೆ. ಸೊ ಇದು ಕೂಡ ನಾವು ಗಮನಿಸಬೇಕಾಗಿರುವಂಥದ್ದು. ಇನ್ನು 22 ರಾಜ್ಯಗಳಲ್ಲಿ ಸಿಂಗಲ್ ಪೋಲ್ ಡೇಟ್ ಅಂದರೆ ಒಂದೇ ಡೇಟ್ನಲ್ಲಿ ಮುಗಿದು ಹೋಗುತ್ತೆ. ಆದರೆ ಕರ್ನಾಟಕ 2 ಹಂತದಲ್ಲಿ ನಡೆಯುವಂಥ ಚುನಾವಣೆ ಏನಿದೆ ಅದರಲ್ಲಿ ಕರ್ನಾಟಕ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಇದು ನೀವು ಗಮನಿಸ್ತಾ ಇರುವಂಥದ್ದನ್ನ ಈಗ ಬೇರೆ ಬೇರೆ ಹಂತದಲ್ಲಿ ಚುನಾವಣೆಯನ್ನು ನಡೆಸಲಾಗುತ್ತೆ, ಪ್ರಕ್ರಿಯೆ ನಡೆಯುತ್ತೆ, ಮತದಾನ ಪ್ರಕ್ರಿಯೆ 7 ಹಂತಗಳಲ್ಲಿ ಡಿವೈಡ್ ಮಾಡಿರೋದು. ಯಾಕಂತ ಹೇಳಿದ್ರೆ ಒಂದು ಭದ್ರತೆ ವಿಚಾರ, ಜೊತೆಗೆ ಆ ಪ್ರಾಸೆಸ್ ಸುಸೂತ್ರವಾಗಿ ನಡಿಬೇಕು ಅಂತಂದರೆ ಬೇರೆ ಬೇರೆ ಹಂತದಲ್ಲಿ ಈ ಚುನಾವಣಾ ಪ್ರಕ್ರಿಯೆ ನಡೆಯುತ್ತೆ.